ಕೆಂಪೇಗೌಡರ 517ನೇ ಒಂದು ಜಯಂತ್ಯೋತ್ಸವವನ್ನು ಬಹಳ ಅದ್ದೂರಿಯಾಗಿ ಸುಮಾರು 4 ಕಿಲೋಮೀಟರ್ಗಳ ಕೆಂಪೇಗೌಡರ ಶೋಭಾಯಾತ್ರೆಯನ್ನು ಇವತ್ತು ಮಾಡಿದ್ದೇವೆ. ಬಹಳ ಅದ್ಭುತವಾದ ಪ್ರತಿಕ್ರಿಯೆ. ಸುಮಾರು 2,500-3 ಸಾವಿರ ಜನರಷ್ಟು ಇವತ್ತು ಪ್ರಾರಂಭ ಮಾಡಿದಂತಹ ಸಂಖ್ಯೆ ಕಟ್ಟಕಡೆಗೆ ಬರುವಾಗ ಸುಮಾರು 1-1.5 ಸಾವಿರ ಜನ ಈ ಸುಡು ಬಿಸಿಲಲ್ಲಿ ಇದ್ದಾರೆ. ಅದು ಬಹಳ ಸಂತೋಷ. ಯಾಕಂದ್ರೆ ಬೆಂಗಳೂರು ಕಟ್ಟಿ ಬೆಳೆಸಿದಂತ ನಾಡಪ್ರಭು ಕೆಂಪೇಗೌಡರು ಕೇವಲ 4 ಗಡಿಗೋಪುರಗಳನ್ನಿಟ್ಟು ಬೆಂಗಳೂರನ್ನು ಪ್ರಾರಂಭ ಮಾಡಿದ್ರು. ಸುಮಾರು 61 ವರ್ಷಕ್ಕೂ ಹೆಚ್ಚು ಕಾಲ ಬೆಂಗಳೂರಿನ ಆಳ್ವಿಕೆ ಮಾಡಿದಂತ ಪ್ರಭುಗಳು ಇವತ್ತು ಬೆಂಗಳೂರು ವಿಶ್ವದಲ್ಲೇ ಗುರುತಿಸುವಂತ ಒಂದು ನಮ್ಮ ಬೆಂಗಳೂರು ನಗರ. ಈ ಬೆಂಗಳೂರು ನಗರವನ್ನು ಹುಟ್ಟುಹಾಕಿದಂತಹ ನಾಡಪ್ರಭು ಕೆಂಪೇಗೌಡರಿಗೆ ಇವತ್ತು ನಾವು ಅವರ ಪಾದಗಳಿಗೆ ನಮನವನ್ನು ಮಾಡ್ತಾ ಕೆಂಪೇಗೌಡರ ಹೆಸರಲ್ಲಿ ಹಲವಾರು ಜನರಿಗೆ ನಾವು ಪ್ರಶಸ್ತಿಯನ್ನು ಕೊಟ್ಟಿದ್ದೇವೆ ಈಗಾಗಲೇ. ಅದೇ ರೀತಿ ಜಾತಿವಾರು ವ್ಯಾಪಾರಕ್ಕೋಸ್ಕರ ಪೇಟೆಗಳನ್ನು ನಿರ್ಮಾಣ ಮಾಡಿ, ವ್ಯವಸಾಯಕ್ಕೋಸ್ಕರ ಕೆರೆ ಕುಂಟೆಗಳನ್ನು ಪ್ರಾರಂಭ ಮಾಡಿ, ಅನ್ನಕ್ಕೋಸ್ಕರ ಅನ್ನಚಿತ್ರಗಳನ್ನು ಪ್ರಾರಂಭಿಸಿ ಮಾಡಿ ಹಸಿವು ನೀಗಿಸುವಂತ ಮಹತ್ ಕಾರ್ಯವನ್ನು ಮಾಡಿದವರು ನಾಡಪ್ರಭುಗಳು. ಹಲವಾರು ಪಂಡಿತರುಗಳನ್ನು ಕರೆಸಿ ಹಲವಾರು ಬಡ ವಿದ್ಯಾರ್ಥಿಗಳಿಗೆ ಉಚಿತ ವಿದ್ಯಾಭ್ಯಾಸವನ್ನು ಕೊಟ್ಟವರು ನಾಡಪ್ರಭುಗಳು. ಅಂತ ಪ್ರಭುಗಳ 517ನೇ ಜನ್ಮ ದಿನೋತ್ಸವವನ್ನು ನಾವೆಲ್ಲರೂ ಸೇರಿ ಆಚರಣೆ ಮಾಡ್ತೇವೆ ಅಂದ್ರೆ ನಮ್ದು ಪೂರ್ವ ಜನ್ಮದ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ. ಬಂದಂತ ಎಲ್ಲ ನನ್ನ ಕಾರ್ಯಕರ್ತರಿಗೆ, ಎಲ್ಲ ನಮ್ಮ ಭಾಜಪದ ಪದಾಧಿಕಾರಿಗಳಿಗೆ, ಪಕ್ಷದ ಕಾರ್ಯಕರ್ತರಿಗೆ, ಕೆಂಪೇಗೌಡರ ಅಭಿಮಾನಿಗಳಿಗೆ ಎಲ್ಲರಿಗೂ ಮತ್ತೊಮ್ಮೆ ಅವರ ಪಾದಗಳಿಗೆ ನಾನು ನಮಸ್ಕಾರ ನೀಡ್ತಾ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದ್ದೀವಿ. ಅದ್ಭುತವಾಗಿ 4 ಕಿಲೋಮೀಟರ್ ಪಾದಯಾತ್ರೆ ಬಂದು ಕೆಂಪೇಗೌಡರ ಪುತ್ಥಳಿಗೆ ಒಂದು ಮಾಲಾರ್ಪಣೆ ಮಾಡಿ ಪುಷ್ಪನಮನವನ್ನು ಸಲ್ಲಿಸಿ ಎಲ್ಲಾ ಭಾಜಪದ ಕಾರ್ಯಕರ್ತರು ಸಹ ಇಲ್ಲೇ ಸತತವಾಗಿ 4 ಅವರಿಂದ ಇಲ್ಲೇ ಇದ್ದು ಅನ್ನದಾನ ದಾಸೋಹ ಮಾಡ್ತಾ ಇದ್ದಾರೆ. ನಮ್ಮ ರಾಜು ಅವರ ನೇತೃತ್ವದಲ್ಲಿ ಇವತ್ತು ಬಡ ಮಕ್ಕಳಿಗೆ ವಿದ್ಯಾಭ್ಯಾಸಗಳಾಗ್ತದೆ. ಮುಂದಿನ ದಿವಸಗಳಲ್ಲಿ ವಾರ್ಡ್ಗಳಲ್ಲಿ ಏನೇ ಕಾರ್ಯಕ್ರಮ ಆದ್ರೂ ರಾಜು, ಬಾಲಾಜಿ, ವೀರಯ್ಯ ಎಲ್ಲರೂ ಸೇರಿ ಕೂಡಿಸ್ಕೊಂಡು ಕಾರ್ಯಕ್ರಮ ಮಾಡ್ತಿದ್ದಾರೆ. ನಮಸ್ಕಾರ. ಎಲ್ಲಾ ಗೋಲ್ಡರ್ಸ್ನ ಎಲ್ಲ ಮತದಾನ ಪ್ರಮುಖರಿಗೆ ಹಾಗೂ ಎಲ್ಲ ಪ್ರಮುಖರಿಗೆ ಧನ್ಯವಾದ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ನಮ್ಗೆ ಎಲ್ಲ ಹೆಮ್ಮೆಯಾದ ದಿವಸ. ಈ ಜಾತಿ ಭೇದ ಇಂದಿರ ನಮ್ಮ ಕೆಂಪೇಗೌಡರು ಜಯಂತಿ 517ನೇ ಜಯಂತಿಯನ್ನು ನಾವೆಲ್ಲರೂ ಸೇರಿ ಆಚರಿಸ್ತಾ ಇದ್ವಿ. ಈ ರೀತಿ ನಾನಾ ಕಡೆಯಿಂದ ನಡೆಸ್ತಾ ಇದ್ದಾರೆ. ಇಲ್ಲಿ ವಿಶೇಷ ಏನು ಅಂತಂದ್ರೆ ಇವತ್ತು ನಮ್ಮ ಬಿಜೆಪಿ ಕಾರ್ಯಕರ್ತರು ಇಲ್ಲಿನ ಗೋವಿಂದಣ್ಣ ನಗರದ ಎಲ್ಲ ಪ್ರಮುಖರು ಸೇರಿ ಇವತ್ತೊಂದು ಕನ್ನಡ ಅಭಿಮಾನವನ್ನು ಬೆಳೆಸಬೇಕು. ನಮ್ಮ ಬೆಂಗಳೂರಿನ ನಾವು ಗೆದ್ದಂತ ಒಬ್ಬ ಮಹಾಧೀರನನ್ನು ನಾವು ಎಲ್ಲಾ ಕಡೆ ನಾವು ಹೇಳ್ಬೇಕು. ಅವರ ಒಂದು ಏನು ಅವ್ರ ಶ್ರಮ ಇತ್ತು ಅದನ್ನು ಎಲ್ಲರನ್ನು ತಲುಪಿಸ್ಬೇಕು ಅಂತ ನಮ್ಮ ಕ್ರಾಂತಿರಾಜಣ್ಣ ಆಗಿರ್ಬೋದು, ನಮ್ಮ ದೊಡ್ಡವೀರ ಆಗಿರ್ಬೋದು, ನಮ್ಮ ಮಂಜಣ್ಣ ಆಗಿರ್ಬೋದು, ನಮ್ಮ ವೇಲಣ್ಣ ಆಗಿರ್ಬೋದು, ಸಿಂಗೂರು ಆಗಿರ್ಬೋದು, ಮಂಜಣ್ಣ ಆಗಿರ್ಬೋದು, ಇನ್ನು ಹಲವಾರು ನಾಯಕರು ಎಲ್ಲ ಸೇರಿ ಒಂದು ಎಲ್ಲರಿಗೂ ತಲುಪುವಂತ ಏನು ಒಂದು ರೂಪರೇಷ ಮಾಡಿ ಇದೊಂದು ಕಾರ್ಯಕ್ರಮ ಮಾಡ್ಬೇಕಂತ ಸುಮಾರು ಒಂದು 2 ವಾರಗಳ ತನಕ ಎಲ್ಲರೂ ಕೈ ಜೋಡಿಸಿ ಇದೊಂದು ನಾನು ಇದೀನಿ ನೀವೆಲ್ಲ ಮಾಡಿ ಅಂತ ಹೇಳಿ ನಮ್ಗೆಲ್ಲ ಶಕ್ತಿ ತುಂಬಿ ಇದೊಂದು ಕಾರ್ಯಕ್ರಮವನ್ನು ಅದ್ದೂರಿಯಾಗಿ ಮಾಡಿದ್ದಾರೆ. ಇಲ್ಲಿ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಜನ ಬಂದು ನಡೆದಿದ್ದಾರೆ. ಅವ್ರಿಗೂ ಎಲ್ಲ ನಮ್ಮ ತಂಡದ ಎಲ್ಲರಿಗೂ ನಾವು ಅವ್ರಿಗೆ ಒಂದು ಅಭಿನಂದನೆ ಹೇಳ್ತೀವಿ. ಹಾಗೆ ನಮ್ಮ ಮುಂದಿನ ನಮ್ಮ ಗೋವಿಂದರಾಜ ನಗರದ MLA ನಮ್ಮ ನಾಯಕ ಯಾರು ಅಂತಂದ್ರೆ ಅದು ಉಮೇಶ್ ಶೆಟ್ಟಿ ಅಣ್ಣವರು. ಅವರ ನೇತೃತ್ವದಲ್ಲಿ ಏನ್ ನಾವು ಇದನ್ನು ಮಾಡಿದೀವಿ ಒಂದು ಕೆಂಪೇಗೌಡ ಜಯಂತಿನ ಎಲ್ಲರೂ ಕೂಡ ಕೊಟ್ಟಿದ್ದಾರೆ ನಮ್ಗೆ. ಅದೇ ಒಂದು ಸಂತೋಷ ಇಚ್ಛೆ ಬಂದೀವಿ. ಮತ್ತೆ ಇಲ್ಲಿ ಬಂದಿರೋ ಎಲ್ಲಾ ನಾಯಕರಿಗೂ ಹಾಗೆ ಎಲ್ಲಾ ಮೀಡಿಯಾದವ್ರಿಗೂ ಧನ್ಯವಾದ.